ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಕನ್ನಡದ ಹುಡುಗ ಗೌತಮ್ ಶೇಟ್. ಎಲ್ರಿಗೂ ಕೂಡ ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ಇವತ್ತು ನಮ್ಮ ಆಫೀಸ್ ಕೊಲಿಗ್ ಒಬ್ರದ್ದು ಬರ್ತಡೇ ಇದೆ. ಅವರು ನಮಗೆ ಬರ್ತಡೇಗೆ ಇನ್ವೈಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ಬರ್ತಡೇ ಪಾರ್ಟಿಗೆ ಹೋಗಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆಲ್ರೆಡಿ ಈಗ 6 ಗಂಟೆ ಆಗೋಗಿದೆ. ನಾವೀಗ ಹೋಗಬೇಕಲ್ಲಿ. ಬಟ್ ಆದರೆ ನಂಗೆ ಸ್ವಲ್ಪ ಆಫೀಸ್ ಕೆಲಸ ಇರೋದ್ರಿಂದ ಆಫೀಸ್ ಕೆಲಸ ಮುಗಿಸ್ಬಿಟ್ಟು ಹಾಗೆ ಪಾರ್ಟಿಗೆ ಜಾಯ್ನ್ ಆಗಬೇಕು. ಇವತ್ತಿನ ವೀಡಿಯೋದಲ್ಲಿ ನಾನು ಏನೇನೆಲ್ಲ ತೋರಿಸ್ತೀನಿ, ಪ್ಲೀಸ್ ನೋಡ್ತಾ ಇರಿ. ಗೈಸ್, ನನಗೆ ಆಲ್ರೆಡಿ ಲೇಟ್ ಆಗೋಯಿತು, ಹಾಗಾಗಿ ಕತ್ಲೆ ಕೂಡ ಆಗೋಗಿದೆ ಇಲ್ಲಿ. ಈಗ ನಾನು ರೂಮ್ ಹೋಗ್ತಾ ಇದ್ದೀನಿ. ಆಲ್ರೆಡಿ ಅವರೆಲ್ಲ ಕಾರ್ ತೊಗೊಂಡು ಹೋಗಿದ್ದಾರೆ. ಎಲ್ಲೂ ಕೂಡ ವಾಕೇಬಲ್ ಡಿಸ್ಟೆನ್ಸ್ ಇರೋದನ್ನ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಅವ್ರಿಗೆ ಮತ್ತೆ ಕಾಲ್ ಮಾಡೋಕ್ಕೆ ಹೋಗಿಲ್ಲ. ಬೇಗ ಮನೆಗೆ ಹೋಗಿ ರೂಮ್ ಸೇರ್ಕೋತೀನಿ. ವಾಡಿ ಶೋರೂಮ್ ಇದು. ಎಲೆಕ್ಟ್ರಿಕಲ್ ಕಾರ್ ಕೂಡ ಇದೆ ನೋಡಿ. ವಾಡಿದು ಎಲೆಕ್ಟ್ರಿಕಲ್ ಕಾರ್ ಫುಲ್ ಜಿಂಚಕ್ ರೆಡಿ ಆಗಬೇಕು. ಜಿಂಚಕ್. ನಾನು ನಮ್ಮ ರೂಮ್ ಹತ್ರ ಬರ್ತಾ ಇದ್ದೀನಿ ನೋಡಿ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ. ಹೆಲೋ ಗೈಸ್, ಫೈನಲಿ ನಾನೀಗ ರೆಡಿ ಆಗಿದ್ದೀನಿ. ನಮ್ಮ ಅಣ್ಣ ಕೂಡ ರೆಡಿ ಆಗಿದ್ದಾನೆ. ಮತ್ತಿಬ್ಬರು ಸಂಕಲ್ಪ ಮತ್ತು ಪ್ರಸಾದ್ ಇಬ್ಬರು ಕೂಡ ರೆಡಿಯಾಗಿ ಕೇಕನ್ನು ಆರ್ಡರ್ ಮಾಡೋಕ್ಕೋಸ್ಕರ ಒಂದು ಬೇಕ್ರಿಗೆ ಹೋಗಿದ್ದಾರೆ. ಕೇಕ್ ಆರ್ಡರ್ ಮಾಡ್ಕೊಂಬರ್ತೀನಿ. ಯಾಕಂದರೆ ಈಗ ಸರ್ಪ್ರೈಸ್ದಾಗಿ ತೊಗೊಂಡು ಹೋಗ್ತೀವಲ್ಲ ಕೇಕ್ನ, ಅಲ್ಲೊಂದು ಸೆಲೆಬ್ರೇಷನ್ ಮಾಡೋಕ್ಕೋಸ್ಕರ ಕೇಕ್ ಆರ್ಡರ್ ಮಾಡ್ತಾಯಿದ್ವಿ. ನಮ್ಮ ಅಣ್ಣನ ನೋಡಿ, ನೀವು ಮೊಬೈಲ್ ನೋಡ್ತಾ ಕೂತ್ಕೊಂಡವನೇ. ಹಾಯ್ ಅಂತ ನೋಡಿ. ಹಾಯನು. ನಾನು ಮತ್ತು ವಿನಾಯಕಣ್ಣ ಬಂದಿದ್ದಾನೆ ನಮ್ಮ ಜೊತೆ ಹೋಗೋಕ್ಕೆ. ಇಬ್ಬರು ಹೊರಟಿದ್ವಿ. ಕೆಳಗಡೆ ನಮ್ಮ ಅಣ್ಣ ವೇಟ್ ಮಾಡ್ತಾ ಇದ್ದಾನೆ. ಕಾರಿಗೆ ಬಂದು ಕೂತ್ಕೊಂಡೆ. ನೆಕ್ಸ್ಟ್ ಸೀದಾ ಅಲ್ಕ್ವೇರ್ಗೆ ಹೋಗ್ತೀವಿ. ಅಲ್ಕ್ವೇರಲ್ಲಿ ಆಲ್ರೆಡಿ ರೆಸ್ಟೋರೆಂಟ್ ಬುಕ್ ಆಗಿದೆ. ರೆಸ್ಟೋರೆಂಟಲ್ಲಿ ತಿಂಡಿ ತಿಂತ ಮಾತಾಡುವ. ತುಂಬ ಸೀಕ್ರೆಟಾಗಿ ತೊಗೊಂಡು ಹೋಗ್ತಾ ಇದ್ದೀವಿ ಕೇಕ್ನ. ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿನ ಫೇಮಸ್ ಮಸೀದಿ ಅದು ಗ್ರ್ಯಾಂಡ್ ಮಾಸ್ಕ್ ಅಂತ ಹೇಳ್ತಾರೆ ಇದಕ್ಕೆ. ಯಾಕೋ ಗೊತ್ತಿಲ್ಲ, ಇವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಆಲ್ರೆಡಿ ಅಲ್ಕ್ವೇರ್ ಬಂದುಬಿಟ್ಟಿದ್ದೀವಿ. ಆದರೂ ಅಲ್ಕ್ವೇರಿಂದ ಹೋಟ್ಲ್ ಹತ್ರ ಹೋಗೋಕ್ಕೆ ಲೇಟ್ ಆಗ್ತಿದೆ ನಮಗೆ. ಇದೆ ನೋಡಿ, ಬ್ಯಾಡ್ ಲಕ್. ಗೈಸ್, ಫೈನಲಿ ನಾವು ಹೋಟ್ಲ್ ಹತ್ರ ರೀಚ್ ಆದ್ವಿ. ನಿಮಗೆ ಹೋಟ್ಲು ತೋರಿಸ್ತೀನಿ ನೋಡಿ. ಇದೇ ಹೋಟ್ಲು, ಫುಡ್ಲ್ಯಾಂಡ್. ಇದೇ ಹೋಟ್ಲಿಗೆ ನಮಗೆ ಇನ್ವೈಟ್ ಮಾಡಿರೋದು. ಇದು ಡೆಲಿವರಿ ಗಾಡಿ. ಇದು ತಲಾಬತ್ ಅಂತ. ಇಲ್ಲಿ ಇಂಡಿಯಾದಲ್ಲಿ ಹೆಂಗೆ ಸ್ವಿಗ್ಗಿ ಝೊಮ್ಯಾಟೊ ಇದೆಯೋ ಅದೇ ಥರ ಇಲ್ಲಿ ತಲಾಬತ್ ಅಂತ ಇದೆ. ನಾವು ಹೋಟ್ಲ್ ಒಳಗಡೆ ಹೋಗೋಣ. हेलो, कैसे हो? बर्थडे ಇರೋದು ಇವ್ರದೇ, ನೋಡ್ಕೊಳ್ಳಿ. सब लोग हाय बोलिए. ನಮಸ್ಕಾರ ಹೇಳಿ ಎಲ್ಲರೂ. ನಮಸ್ಕಾರ.
ಆಲ್ರೆಡಿ ನಾವು ಈಗ ಸ್ವೀಟ್ ಕಾರ್ನ್ದು ಸೂಪ್ ಕುಡ್ದಿದ್ದೀವಿ. ಈ ನೆಕ್ಸ್ಟ್ ಮೇನ್ ಕೋರ್ಸ್ ಏನು ತೊಗೊಳ್ಳೋಣ ಅಂತ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಬೆಂಜಿನ್ ನೋಡಿ, ಬೆಂಜಿನ್ आपको क्या चाहिए? मेरे को बिरयानी चाहिए. ಬಿರಿಯಾನಿ चाहिए. ಅವನಿಗೆ ಬಿರಿಯಾನಿ ಬೇಕಂತೆ, ಬಿರಿಯಾನಿ ಹುಡುಕ್ತಾ ಇದ್ದಾನೆ. ಇದರ ಏನ ಇತ್ನಾ ಬಿರಿಯಾನಿ ಕೂತು ಸೆಲೆಕ್ಟ್ कर दो ना. ಆರ್ಡರ್ ಮಾಡಿದ ಫುಡ್ ಬಂತು, ಗಾರ್ಲಿಕ್ ನಾನ್. ಇವರು ಬೇರೆ ಯಾರಿಗೋ ಆರ್ಡರ್ ಮಾಡಿದ್ದು ಅಂದ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ನಮ್ಮ ಆರ್ಡರ್ ಬಂತು ಇವಾಗ ಫೈನಲಿ. ಚಿಕನ್ ಗ್ರಿಲ್, ಲಾಲಿಪಾಪ್ ಆರ್ಡರ್ ಮಾಡಿದ್ವಿ. ನಿತಿನ್ ಜಿ, ಊಟ ಹೆಂಗಿತ್ತು? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಗೈಸ್, ಊಟ ಹೇಗಿದೆ? ಇಲ್ಲಿ ವೇಟರ್ನ ಕರೆಯೋದಕ್ಕೆ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಏನು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ವೇಟರ್ನ ಕರಿಬೇಕು ಅಂದರೆ ನಾವು ಅಲ್ಲಿ ಕೂರ್ಬೇಕಂತ ಇಲ್ಲ, ಯಾರನ್ನ ಕರಿಬೇಕಂತ ಇಲ್ಲ. ಇಲ್ಲೇ ಒಂದು ಇದಿದೆ, ಬೆಲ್ ಇದೆ ನೋಡ್ಬೋದು. ಇಲ್ಲಿ ಬೆಲ್, ಈ ಬೆಲ್ ಕ್ಲಿಕ್ ಮಾಡಿದ್ರೆ ಸಾಕು ವೇಟರ್ ಬರ್ತಾರೆ. ಈ ಥರ ಕ್ಲಿಕ್ ಮಾಡಿದ್ರೆ ಸಾಕು ವೇಟರ್ ಬರ್ತಾರೆ. ಇದು ಇಲ್ಲಿ ಸ್ಪೆಷಾಲಿಟಿ ನೋಡ್ಕೊಳ್ಳಿ. ನಿತಿನ್ ಅವರು ಸೆಲ್ಫಿ ಸ್ಟಿಕ್ ತೊಗೊಂಬಂದಿದ್ದಾರೆ. ಇವತ್ತು ಬರ್ಡೇ ಪಾರ್ಟಿ ಎಲ್ಲ ಆದ ನಂತರ ಎಲ್ಲರದ್ದು ಫೋಟೋ ತೊಗೊಳ್ಳೋಣ ಅಂತ ಬಿಟ್ಟು ತೊಗೊಂಬಂದಿದ್ದಾರೆ. ಹೆಂಡತಿ ಕಾಲ್ ಬಂತು ಅವರಿಗೆ, ವೈಫ್ ಹತ್ರ ಮಾತಾಡ್ತಿದ್ದಾರೆ. ಟ್ರೈಪೈಡ್ ಇಟ್ಕೊಂಡು ಹೆಂಡತಿ ಹತ್ರ ಮಾತಾಡ್ದವ್ರೆ. ಐಸ್ ಕ್ರೀಮ್ ಇದ್ರೇ ಚಂದ ಅಲ್ವಾ? ಇದು ಐಸ್ ಕ್ರೀಮ್ ಕೂಡ ಆರ್ಡರ್ ಮಾಡಿದ್ರು. ಐಸ್ ಕ್ರೀಮ್ ಕೂಡ ತಿಂತಿದ್ದಾನೆ ನಮ್ಮ ಎಲ್ಲ ವ್ಲಾಗಲ್ಲಿ ಬರೋ ಹುಡುಗ ಪ್ರಸಾದ. ಹ್ಯಾಪಿ ಬರ್ತ್ಡೇ ಟು ಯು. ಫೋಟೋ ತೆಗಿಯೋಕ್ಕೆ ಫ್ರೇಮ್ ಸೆಟ್ ಮಾಡ್ತಾ ಇದ್ದಾರೆ ನಮ್ಮ ನಿತಿನ್ ಜಿ ಅವರು. ನಮ್ಮ ಫೋಟೋ ಹೀಗೆ ಬಂದಿದೆ ನೋಡಿ, ನೈಸ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ದ ಕೇಕ್. ಸೇಮ್ see you in the next. See you. Good night. Thank you. Thank you. Bye audience. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ में आप बोलो. लाइक ಮಾಡಿ, सब्सक्राइब ಮಾಡಿ. लाइक ಮಾಡಿ, सब्सक्राइब ಮಾಡಿ. आप बोलो. मैं भी बोलना है. बोलो. लाइक ಮಾಡಿ, क्या बोलना है? सब्सक्राइब ಮಾಡಿ. ಮಾಡು, अच्छे ಮಾಡಿ. ओके, बाय गाइस. बाय 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 बाय. ಫಂಕ್ಷನ್ ಕೂಡ ಮುಗೀತು. ಬರ್ಡೇ ಪಾರ್ಟಿ ಕೂಡ ತುಂಬ ಚೆನ್ನಾಗಿತ್ತು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಅವರೆಲ್ಲರೂ ಕೂಡ ಕೇರಳದವರು. ತುಂಬ ಚೆನ್ನಾಗಿ ನಮ್ಮ ಜೊತೆ ಮಾತಾಡಿದ್ರು, ನಮ್ಮ ಜೊತೆ ಎಂಜಾಯ್ ಮಾಡಿದ್ರು. ಮುಂದೆ ಮತ್ತಷ್ಟು ಪ್ಲ್ಯಾನ್ಗಳು ಮಾಡ್ಕೊಂಡಿದ್ವಿ, ಅದರೆಲ್ಲದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಈಗ ಸೀದಾ ಮನೆಗೆ ಹೋಗ್ತೀವಿ.
ರೆಸ್ಟ್ ಮಾಡೋದು. ಸಖತ್ತಾಯಿತು ಇವತ್ತಿನ ಎಂಜಾಯ್ ಪಾರ್ಟಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.